ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ದೇವಯಾನಿ, ಅಂಜು, ಅಶ್ವಿನಿ ಮಾತಾಡ್ತಾ ಇರ್ತಾರೆ. ಮಾಮ್, ಭೂಮಿ ಡ್ಯಾನ್ಸ್ ಮಾಡಬಾರ್ದು ಅಂತ ಅವಳ ಕಾಲ್ ಕೆಳಗಡೆ ಆ ಗ್ಲಾಸ್ ಪೀಸನ್ನ ನಾವೇನೇ ಬಿಸಾಕಿರೋದು. ಆದರೆ ಇವಾಗ ಅಜಿತ್ ಮಾತ್ರ ಹೋಗಿ ಹೋಗಿ ಅವಳ ಸೇವೆನ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದಾನಂತೆ. ಅಷ್ಟು ಸಾಲದು ಅಂತ ಅಜಿತ್ ಭೂಮಿಗಿನೇ ಸೀರೆ ಬೇರೆ ಉಡ್ಸಿದಾನಂತೆ. ನನ್ನ ಕೈಯಲ್ಲಿ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಮಾಮ್ ಅಂತ ಅಂಜು ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ, ಕಾಮನ್ ಅಂಜು, ಅವರಿಬ್ರು ಕೂಡ ಗಂಡ ಹೆಂಡತಿ ಅಂದಮೇಲೆ ಇದನ್ನೆಲ್ಲದನ್ನು ಕೂಡ ಕಾಮನ್ ತಾನೆ ಅಂತ ದೇವಯಾನಿ ಹೇಳ್ತಿರ್ಬೇಕಾದ್ರೆ, ಮಾಮ್ ಅದೇ ನನಗೆ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು. ಆ ಭೂಮಿ ಇದ್ದಾಳಲ್ವಾ, ಅಜಿತ್ ಮಾಜಿ ಹೆಂಡತಿ ಯಾವಾಗ ಆಗ್ತಾಳಂತ ನಾನಂತೂ ಕಾಯ್ಕೊಂಡಿದ್ದೀನಿ ಅಂತ ಈ ಕಡೆ ಅಂಜು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ, ಆಗ ದೇವಯಾನಿ ಇನ್ನಷ್ಟು ಕೋಪ ಮಾಡ್ಕೊಂಡು, ನೋಡು ಆಲ್ರೆಡಿ ನಾನು ಇವಾಗ ಟೆನ್ಷನಲ್ಲಿದ್ದೀನಿ, ಮತ್ತೆ ಏನೇನೋ ಹೇಳಿ ನನ್ನ ಕೋಪನ ಇನ್ನಷ್ಟು ಜಾಸ್ತಿ ಮಾಡಬೇಡ ಅಂತ ಬೈದ್ಬಿಡ್ತಾರೆ. ಮಾಮ್, ಇವಾಗ ಮನೆನೇ ಕೊಳ್ಳೆ ಹೊದ್ಕೊಂಡು ಹೋಗಿರೋ ಥರ ನೀನು ಯಾಕೆ ಮಾಮ್ ಇಷ್ಟೊಂದು ಟೆನ್ಷನ್ ಆಗಿದೆಯಲ್ವಾ, ಇವಾಗ ಏನಾಯಿತು ಅಂತ ಆಗ ಅಂಜು ಕೇಳ್ತಿರ್ಬೇಕಾದ್ರೆ, ಏನಾಗಿದೆಯಾ ಆ ಭೂಮಿ ಹತ್ರ ನನ್ನ ಹತ್ರ ಇರುವ ಆ ಡೈಮಂಡ್ ನೆಕ್ಲೆಸ್ ಅವಳ ಹತ್ರ ಇರೋ ತನಕ ಆ ತೂಗು ಗತ್ತಿ ನನ್ನ ನೆತ್ತಿ ಮೇಲೆ ಯಾವಾಗ್ಲೂ ಕೂಡ ತೂಗ್ತಾನೆ ಇದೆ ಅಂತ ದೇವಿಯನ್ನು ಹೇಳ್ತಿರ್ಬೇಕಾದ್ರೆ, ಮಾಮ್ ಆ ನೆಕ್ಲೆಸನ್ನು ಅವಳು ಇವಾಗ ಲಾಕರಲ್ಲಿ ಇಟ್ಟಾಯ್ತು ತಾನೆ, ಇನ್ನ ಏನು ನಿನಗೆ ಪ್ರಾಬ್ಲಮ್ ಅಂತ ಅಂಜು ಹೇಳಿದ ತಕ್ಷಣ, ಹೌದು ಆ ನೆಕ್ಲೆಸ್ ಇವಾಗ ಸೇಫ್ ಆಗಿ ಲಾಕರಲ್ಲಿ ಇದೆ ತಾನೆ, ಮತ್ತೆ ನಿಮ್ಗೆ ಏನು ಸಮಸ್ಯೆ ಅಂತ ಅಶ್ವಿನಿನೂ ಕೂಡ ಕೇಳ್ಬಿಡ್ತಾಳೆ. ಅದೇನೋ ಸೇಫ್ ಆಗಿ ಆ ಭೂಮಿ ಆ ಲಾಕರಲ್ಲಿ ಇಡೋ ತನಕ ಮಾತ್ರ ಈ ಮನೇಲಿ ನಾನು ನೆಮ್ಮದಿಯಾಗಿ ಇರ್ಬೋದು. ಒಂದ್ ವೇಳೆ ಅದನ್ನೇನಾದ್ರೂ ಅವಳು ಹೊರಗಡೆ ತೆಗೆದು ಅಜಿತ್ ಗೇದಾಂದ್ರನ್ನು ತೋರಿಸಿದ್ರೆ ಮುಗೀತು, ಆ ದಿನನೇ ನಾನು ಈ ಮನೆಯನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ದೇವಯಾನಿ ಹೇಳಿದ ತಕ್ಷಣ ಆಗ ಅಂಜು ಮತ್ತೆ ಅಶ್ವಿನಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಇನ್ನು ಒಂದು ಕಡೆ ನಚಿಕೇತ್ ಮಾತ್ರ ಭೂಮಿ ಕಾಲಿನ ಬ್ಯಾಂಡೇಜನ್ನು ಎಲ್ಲನೂ ಕೂಡ ತೆಗೆದುಬಿಟ್ಟು, ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಗಾಯ ಎಲ್ಲದನ್ನು ಕೂಡ ವಾಸಿಯಾಗಿಬಿಟ್ಟಿದೆ, ನೀವಿನ್ನ ಆರಾಮಾಗಿನೇ ನಡಿಬಹುದು ಅಂತ ನಚಿಕೇತ್ ಹೇಳಿದ ತಕ್ಷಣ, ಥ್ಯಾಂಕ್ಸ್ ಮೈದ್ನ, ಅಂತೂ ನನ್ನ ಕಾಲಂತೂ ಕಾಯ್ಕೊಂಡಿದ್ವು, ಯಾವಾಗ ಈ ಬ್ಯಾಂಡೇಜ್ ಎಲ್ಲ ಹೋಗ್ಬಿಡುತ್ತೆ, ಮುಂಚೆ ಥರ ಯಾವಾಗ ನಡ್ಕೊಂಡು ಇಡೋದು ಅಂತ ಕಾಲು ತುಂಬ ದನೆ ಕಾಯ್ತಾ ಇತ್ತು ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ, ಅಂದರೆ ನೀನು ಕಾಯ್ಕೊಂಡಿರ್ಲಿಲ್ವಾ ಅಂತ ಆಗ ಅಜಿತ್ ಹೇಳ್ತಿರ್ಬೇಕಾದ್ರೆ, ನೋಡಿ ಅಮ್ಮ ಹೇಗೆ ನನ್ನ ರೇಗಿಸ್ತಾರ ಅಂತ ನೀವೇ ನೋಡಿ ಅಂತ ಈ ಕಡೆ ಭೂಮಿ ಸಂಗೀತ ಹತ್ರ ಕಂಪ್ಲೇಂಟ್ ಮಾಡಿಬಿಡ್ತಾಳೆ. ಯಾಕೋ ಪಾಪ ಭೂಮಿ, ಇವಾಗ ತಾನೇ ಕಾಲು ಅವಳದ್ದು ಸರಿಯಾಗ್ಬಿಟ್ಟಿದೆ, ಯಾಕೆ ಅಷ್ಟರಲ್ಲಿ ನೀನು ರೇಗಿಸ್ಬಿಡ್ತಿದ್ಯಾ ಅಂತ ಸಂಗೀತ ಅಜಿತ್ಗೇನೆ ಹಾಗೆ ಕೋಪದಿಂದ ಬೈದ್ಬಿಡ್ತಾರೆ. ನೋಡಮ್ಮ ಭೂಮಿ, ನೀನು ಇನ್ನೂ ಹುಷಾರಾಗಿರಬೇಕು, ಮನೆಗೆ ಬಂದು ನೀನು ಸೊಸೆಯಾಗಿ ಬಂದುಬಿಟ್ಟು ಇನ್ನು 4 ತಿಂಗಳು ಆಗಿರೋದೇ ಅಷ್ಟೇ, ಆದರೆ ಇಷ್ಟು ಹೊತ್ತಿನಲ್ಲೇ 4 ತಿಂಗಳಲ್ಲಿ ನಿನ್ನ ಇವಾಗ ಏನೇನೆಲ್ಲ ಅನಾಹುತನ ಆಗಿದೆ ಅಂತ ನೀನೇನೇ ನೋಡಿದ್ಯಲ್ವಾ, ಹಾಗಾಗಿ ಇನ್ನು ಮುಂದೆ ನೀನು ಹುಷಾರಾಗಿಯೇ ಇರಬೇಕು, ಗೊತ್ತಾಯ್ತಾ, ನಡೆಯುವಾಗಲ್ಲ ಹುಷಾರಾಗಿಯೇ ನಡಿ. ಸರಿ ನಾಳೆ ಪೂಜೆಗೆ ನನಗೆ ತುಂಬಾ ತಯಾರಿ ಮಾಡ್ಕೊಳ್ಳೋಕ್ಕಿದೆ, ನಾನು ಹೋಗ್ತೀನಿ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ, ಅಮ್ಮ ಪೂಜೆಗೆ ಏನೇನು ಬೇಕೋ ಆ ತಯಾರಿನೆಲ್ಲ ನಾನೇನೇ ಮಾಡ್ಕೊಳ್ಳೋದು, ಪೂಜೆ ಕೆಲಸ ಎಲ್ಲ ನಂದೇನೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯ್ತಮ್ಮ, ಅಡುಗೆ ಮನೇಲಿ ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ, ಹುಷಾರು ಕಣೋ, ಅವಳನ್ನ ಹುಷಾರಾಗಿ ನೋಡ್ಕೋ ಅಜಿತಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸಂಗೀತ. ಇನ್ನ ಒಂದ್ ಕಡೆ, ಸರಿ ತಂಗ್ಯವ್ವ, ನಿನ್ಗೇನಾದ್ರೂ ಬೇಕಂತದಿದ್ರೆ ನನಗೆ ಒಂದೇ ಒಂದು ಮಿಸ್ ಕಾಲ್ ಮಾಡು, ಆಚೆಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸತ್ಯಣ್ಣನು ಕೂಡ ಹೊರಟೋಗ್ಬಿಡ್ತಾರೆ. ಈ ಕಡೆ ಅದ್ಯಮ್ಮ ಕೊನೆಗೂ ಕೂಡ ಡಾಕ್ಟ್ರಾಗಿ ನಾನು ನನ್ನ ಪ್ರಾಕ್ಟೀಸನ್ನು ಮುಗಿಸ್ಕೊಂಡು ಇಲ್ಲಿಗೇನೆ ಬಂದಿದ್ದುಕೊಂಡು ಕೂಡ ಸಾರ್ಥಕ ಆಯಿತು ಅಂತ ನಚಿಕೇತ್ ಹೇಳ್ತಿರ್ಬೇಕಾದ್ರೆ, ಯಾಕಪ್ಪ ಫಸ್ಟ್ ಪೇಷಂಟು ನನ್ನ ಹೆಂಡತಿ ಸಿಕ್ಕಿದಳಂತ ನೀನು ಇವಾಗ ಖುಷಿಯಿಂದ ಈ ಮಾತನ್ನ ಹೇಳ್ತಿದ್ಯಾ ಹೇಗೆ ಅಂತ ಅಜಿತ್ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅದ್ಯಮ್ಮನೇ ತಾನೇ ನನ್ನನ್ನು ಇಲ್ಲಿಗೇನೆ ಕರ್ಸ್ಕೊಂಡಿರೋದು, ಹಾಗಾಗಿ ಆ ಮಾತಿನ ಪ್ರಕಾರನೇ ಹೇಳಿದೆ. ಅದ್ಯಮ್ಮ ನಿಮಗೆ ಬೇರೆ ಏನಾದ್ರೂ ಕೂಡ ಬೇಕಿದ್ದಿದ್ರೆ ಕರೀರಿ, ನನ್ನ ಹೋಗ್ತೀನಿ ಅಂತ ಹೇಳ್ಕೊಂಡು ನಚಿಕೇತ್ ಕೂಡ ಅಲ್ಲಿಂದ ಹೊರಟೋಗಿದ ತಕ್ಷಣ ಈ ಕಡೆ ಭೂಮಿ ಮಾತ್ರ ನಿಧಾನಕ್ಕೆ ಒಂದೊಂದು ಹೆಜ್ಜೆನೆ ಹಾಗೆ ನಡೀತಾ ಇದ್ದಳು, ಮತ್ತೆ ಎಡುವಿನೇ ಹಾಗೆ ಅಜಿತ್ ಮೈ ಮೇಲೇನೆ ಬಿದ್ದು ಬಿಡ್ತಾಳೆ. ಆಗ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮುಖ ನೋಡ್ಕೊಂತ ಇದ್ದರು. ಈ ಕಡೆ ಭೂಮಿ ಮತ್ತೆ ಹಾಗೆ ಎದ್ದು ನಿಂತ್ಕೊಂಡು ಬಿಡ್ತಾಳೆ. ಆಗ ನಡೆಯೋಕೆನೆ ಸಾಧ್ಯನೇ ಆಗಲ್ಲ, ಅವಳಿಗೆ ಕಾಲು ತುಂಬಾನೇ ನೋವಾಗ್ತಾ ಇರುತ್ತೆ. ಆಗ ಅಜಿತ್ ಅವಳನ್ನು ಎತ್ಕೊಂಡೋಗಿ ಮತ್ತೆ ಸೋಫಾ ಮೇಲೇನೆ ಕೂರಿಸ್ಬಿಟ್ಟು ನಿಧಾನಕ್ಕೆ ಅವಳ ಕಾಲನ್ನ ಹಾಗೆ ಮತ್ತೆ ನೆಲದ ಮೇಲೇನೆ ಇಟ್ಬಿಟ್ಟು ಒಂದೊಂದು ಹೆಜ್ಜೆ ನಿಧಾನಕ್ಕೆ ನಡಿ ಅಂತ ಹೇಳಿದ ತಕ್ಷಣ ಈಗ ಭೂಮಿ ನಿಧಾನಕ್ಕೆ ನಡೆಯೋಕೆನೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇದೇನೇ ತೊಟ್ಲಿನಿಂದ ಕೆಲವು ಮಗು ಅವಾಗ ತಾನೇ ಇಳಿದು ನಡೆಯೋಕೆನೆ ಪ್ರಾಕ್ಟೀಸ್ ಮಾಡುತ್ತಲ್ಲ, ಆ ಥರ ನಡೀತಾ ಇದೆಯಲ್ವಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಹೌದು ಯಜಮಾನ್ರೆ, ಇಷ್ಟು ದಿನ ಕಾಲು ತುಂಬಾನೇ ನೋವಾಗ್ತಿತ್ತು, ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಕೆಲಸ ಮಾಡಿಲ್ಲ ಅಂತಂದರೆ ಆಗ ನಮಗೆ ಅದ್ರ ಬೆಲೆನೇ ಗೊತ್ತಾಗಲ್ಲ, ಆದರೆ ಇವಾಗ ನನ್ನ ಕಾಲು ಭೂಮಿ ತಾಯಿ ಸ್ಪರ್ಶ ಮಾಡ್ತಲ್ವಾ, ಆ ಅನುಭವನೇ ಬೇರೆ ಯಜಮಾನ್ರೆ ಅಂತ ಆಗ ಭೂಮಿ ಹೇಳ್ತಾ ಇರ್ತಾಳೆ. ಆದ್ರೂ ಯಜಮಾನ್ರೆ ನಿಮ್ಗೆ ಹೇಗನೋ ಆಗಿದೆ ಅಂತ ಅನ್ಸುತ್ತೆ, ಹಾಗಾಗಿ ನಚಿಕೇತ್ ಅವ್ರನ್ನ ಕರೆದ್ಬಿಡಿ ಅಂತ ಭೂಮಿ ಹೇಳಿದ ತಕ್ಷಣ, ಯಾಕೆ ಕಾಲು ಏನಾದ್ರೂ ಇನ್ನೂ ನೋಯ್ತಾ ಇದೆಯಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ನನಗೇನೂ ಆಗಿಲ್ಲ, ಆದರೆ ನೀವು ಅರ್ಧ ಲೂಸ್ ಆಗಿದ್ದಾರಲ್ವಾ, ಹಾಗಾಗಿ ನಿಮ್ಮನ್ನು ಒಂದ್ಸರಿ ಅವ್ರ ಹತ್ರ ಟೆಸ್ಟ್ ಮಾಡಿಸ್ಬೇಕು ಅಂತ ಭೂಮಿ ಹೇಳಿದ ತಕ್ಷಣ, ಏನು ನಾನು ಲೂಸಾ, ಯಾಕೆ ಏನಾಯ್ತು ಅಂತ ಅಜಿತ್ ಕೇಳಿದ ತಕ್ಷಣ, ಅಲ್ಲ ಸಾಹೇಬ್ರೆ, ಇಷ್ಟು ದಿನ ನಾನು ಏನಾದ್ರೂ ಮಾತಾಡದಿದ್ರೆ ಇಷ್ಟಿಷ್ಟುದ್ದ ಭಾಷಣ ಬೀಗಿತಾ ಇದ್ರೆ, ಆದರೆ ಇವತ್ತು ಮಾತ್ರ ಏನನ್ನು ಕೂಡ ಮಾತೇನೆ ಆಡ್ತಿಲ್ವಲ್ಲ ಯಾಕೆ ಅಂತ ಆಗ
ಭೂಮಿ ಕೇಳಿದ ತಕ್ಷಣ ಆವಾಗ್ಲೇ ಏನೋ ಭೂಮಿ ತಾಯಿ ಸ್ಪರ್ಶ ಭೂಕಂಪ ಅದು ಇದು ಅಂತ ಏನೇನೋ ಹೇಳ್ತಿದ್ಯಲ್ವಾ, ಅದನ್ನ ಇನ್ನೂ ಒಂದ್ಸರಿ ಹೇಳು ಅಂತ ಅಜಿತ್ ಹೇಳಿದ ತಕ್ಷಣ ನಾನು ಆಕಾಶವಾಣಿ ಥರ ಒಂದ್ಸರಿನೇ ಹೇಳೋದು, ಇನ್ನೊಂದ್ಸರಿ ಮರುಪ್ರಸಾರ ಮಾಡಲ್ಲ ಅಂತ. ಆಗ ಭೂಮಿ ಹೇಳಿದ ತಕ್ಷಣ ಸರಿ ಸರಿ, ನೀನು ಆಕಾಶವಾಣಿ ಆದರೆ ನಾಳೆ ನಿನ್ನನ್ನು ಪ್ರಜಾವಾಣಿಯಲ್ಲಿ ಬರೋ ಥರ ನಾನು ಮಾಡ್ತೀನಿ, ಇವಾಗ ಸುಮ್ಮನೆ ನಾನು ಅಜಿತ ನನ್ನನ್ನು ರೂಮಿಂದ ಹೊರಗಡೆ ಹೋಗೋಕೆ ಕೇಳ್ದಂತ ಅಮ್ಮನ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋದು ಬೇಡ, ಇಲ್ಲೇ ಬಂದು ಕುಕ್ರು ಬಡಿ ಅಂತ ಈ ಕಡೆ ಅಜಿತ್ ಅವಳನ್ನು ಎಳ್ದಿದ ತಕ್ಷಣ ಆಗ ಭೂಮಿಗೆ ಮತ್ತೆ ಕಾಲು ನೋವಾಗ್ಬಿಡುತ್ತೆ. ಸಾರಿ ಸಾರಿ ಅಂತ ಹೇಳ್ಕೊಂಡು ಮತ್ತೆ ಭೂಮಿನ ಕರ್ಕೊಬಂದು ಸೋಫಾ ಮೇಲೆ ಕೂರಿಸ್ಬಿಡ್ತಾನೆ ಅಜಿತ್. ಈ ಕಡೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಹಾಗೆ ಗೊಂಬೆಗಳಿಗೆಲ್ಲ ಪೂಜೆ ಮಾಡ್ತಾ ಇರಬೇಕಾದ್ರೆ ಇನ್ನ ಒಂದು ಕಡೆ ದೇವಿನೂ ಜೋಗ್ತ ಒಂದು ವೇಷನ ಹಾಕೊಂಡು ಮನೆ ಬಾಗ್ಲನ್ನೇ ನಿಂತ್ಕೊಂಡು ಉದೋ ಉದೋ ಎಲ್ಲವ ಅಂತ ಹೇಳಿದ ತಕ್ಷಣ ಆಗ ಎಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿಬಿಡ್ತಾರೆ. ಅಮ್ಮ ತಾಯಿ ಹಬ್ಬದ ದಿನನೇ ಆ ಸಾಕ್ಷಾತ್ ದೇವಿನೇ ಜೋಗ್ತ ಒಂದು ರೂಪದಲ್ಲಿ ನಮ್ಮನೆ ಬಾಗ್ಲಿಗೆನೆ ಬಂದಾಗಂತ ಆಗ್ತಾ ಇದೆ, ಬನ್ನಿ ತಾಯಿ ಒಳಗಡೆ ಬನ್ನಿ ಅಂತ ಸಂಗೀತ ಅವರನ್ನ ಒಳಗಡೆನೆ ಕರ್ಕೊಂಡು ಬಂದು ಚೇರ್ ಹಾಕಿ ಕೂರಿಸ್ಬಿಡ್ತಾರೆ. ಆಗ ಕಳ್ಳನ್ ಹಿಡಿಯುವ ಕೋತ್ವಾಲ ನೀನು, ಆದರೆ ಸೆರ್ಗಲನ್ನೇ ಕೆಂಡ ಕಟ್ಕೊಂಡು ಮನೆಯವರಿಗೆಲ್ಲ ಸುಳ್ಳು ಹೇಳಿಬಿಟ್ಟು ಅವರಿಗೇನೆ ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ಯಲ್ವಾ, ಸೆರ್ಗಲ್ಲಿ ಕೆಂಡನ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಆವಾಗ ಸುಡೋದು ನಿಮ್ಮನ್ನೇ, ಅದನ್ನು ನೀನು ಬೆಂಕಿ ಆಗೋಕ್ಕೇ ಬಿಡಬೇಕು, ಆವಾಗ ಮಾತ್ರ ನಿನ್ನ ಬದುಕು ಅದು ಬೆಂಕಿ ಅಂತಲೇ ಉಜ್ವಲವಾಗಿ ಇರೋಕ್ಕೇನೆ ಸಾಧ್ಯ ಅಂತ ಈ ಕಡೆ ಜೋಗ್ತೇವೆ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಆಗ ಮನೆಯವರೆಲ್ಲರೂ ಕೂಡ ತುಂಬಾನೇ ಶಾಕ್ ಆಗಿಬಿಡ್ತಾರೆ. ಈ ಕಡೆ ಅಜಿತ್ ಮಾತ್ರ ಭೂಮಿ ಮಾತ್ರ ಒಬ್ರನ್ನೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಇನ್ನ ಒಂದ್ ಕಡೆ ಅಜ್ಜಿ ನಾನು ಹೇಳಿಲ್ವಾ ಇವರಿಬ್ರು ಮದ್ವೆನೇ ಆಗಿಲ್ಲ, ಇವ್ರ ಮದುವೆ ವಿಷಯದಲ್ಲಿ ಏನೋ ಸುಳ್ಳು ಹೇಳಿದಾರಂತ ನಾನು ಹೇಳಿಲ್ವಾ, ಜೋಗ್ತೇವ ಯಾವಾಗ್ಲೂ ಕೂಡ ಸುಳ್ಳು ಹೇಳಲ್ಲ, ಅವರು ಸತ್ಯನೇ ಹೇಳೋದಂತ ನೀವೆಲ್ಲರೂ ಕೂಡ ನಂಬ್ತೀರ ತಾನೆ, ಇವಾಗ್ಲಾದ್ರೂ ಗೊತ್ತಾಯ್ತಾ ಅಂತ ಈ ಕಡೆ ಅಂಜು ಹೇಳ್ತಿರ್ಬೇಕಾದ್ರೆ ಅಲ್ಲವ ತಾಯಿ, ಅಂದ್ರೆ ಇವಾಗ ನೀನ್ ಮಾತಾಡಿರೋ ಪ್ರಕಾರ ನಮ್ಮನೇಲಿ ನಮ್ಮಗ ಹಾಗಾದ್ರೆ ಮದ್ವೆ ವಿಷಯದಲ್ಲಿ ಸುಳ್ಳು ಹೇಳಿದಾನ ಹಾಗಾದ್ರೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಸುಳ್ಳು ಎಲ್ಲರೂ ಕೂಡ ಹೇಳ್ತಾರ, ಮಗಳು ಅನ್ಕೊಂಡು ಮನೆಗೆ ಬಂದಿರುವ ಆಕಿ ಮಗಳನ್ನೇ ಅಲ್ಲ, ಅತ್ತೆ ಅಂತ ಅನ್ಕೊಂಡಿರೋಳು ಅತ್ತೆನೇ ಅಲ್ಲ, ಸೊಸೆ ಅಂತ ಅನ್ಕೊಂಡಿರೋಳು ಸೊಸೆನೇನೆ ಅಲ್ಲ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹೇಳಲ್ಲ, ಆ ತಾಯಿನೇ ನನ್ನ ನಾಲ್ಗೆಲೇನೆ ಕುಳಿತು ಸತ್ಯನ ನುಡಿಸ್ತಾಳ, ಹಾಗಾಗಿ ನನ್ನ ಮಾತನ್ನ ನೀವೆಲ್ಲರೂ ಕೂಡ ನಂಬಲೇಬೇಕು ಅಂತ ಜೋಗ್ತೇವ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಅಶ್ವಿನಿ ಮಾತ್ರ ತುಂಬಾನೇ ಗಾಬರಿ ಆಗ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ಮಾತ್ರ ಗಾಬರಿ ಆಗ್ಬಿಟ್ಟು ಅಶ್ವಿನಿ ಮುಖನೇ ನೋಡ್ತಾ ಇರ್ತಾರೆ. ಆಗ ನಚಿಕೇತ್ ಬಂದ್ಕೊಂಡು ಜೋಗ್ತೇವನ್ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಂಡ್ಬಿಡ್ತಾರೆ. ನೀನೇನು ಕೂಡ ಭಯ ಪಡಬೇಡ, ನೀನು ಎಷ್ಟೇ ಮುಚ್ಚಿಟ್ರು ಕೂಡ ನಿನ್ನ ಕಣ್ಣಲ್ಲಿ ಕಾಣುವ ಪ್ರೀತಿ ಇದೆಯಲ್ವಾ ಅದು ಎಲ್ರಿಗೂ ಕೂಡ ಕಾಣುತ್ತೆ, ಹಾಗಾಗಿ ಸತ್ಯ ಮುಚ್ಚಿಷ್ಟಷ್ಟು ಕೂಡ ನಿನ್ಗೇನೆ ಅಪಾಯ ಜಾಸ್ತಿ, ನೀನು ಪ್ರೀತಿ ವಿಷಯನ ಧೈರ್ಯವಾಗಿ ಬಿಟ್ಟು ಮನೆಯವ್ರಿಗೇನೆ ಹೇಳ್ಬಿಡು ಅಂತ ಅವ್ರಿಗೇನೆ ಆಶೀರ್ವಾದ ಮಾಡಿಬಿಡ್ತಾರೆ. ಆಗ ಸತ್ಯಣ್ಣನು ಕೂಡ ಬಂದ್ಕೊಂಡು ಆಶೀರ್ವಾದನ ತಗೊಂಡಿದ ತಕ್ಷಣ ಇಷ್ಟು ದಿನ ನೀನು ಒಂದು ಬಿಳಿ ಕಲ್ಲನ್ನ ಸ್ವಾತಿ ಮುತ್ತು ಅಂತಾನೆ ಅನ್ಕೊಂಡಿದ್ದೆ, ಆದರೆ ಕಲ್ಲಂತ ಇವಾಗ ನನಗೆ ಗೊತ್ತಾಯ್ತಲ್ವಾ, ಆದರೆ ಇನ್ನು ಮೇಲೆ ನೀನು ಹುಷಾರಾಗಿರ್ಬೇಕು, ನಿನ್ನ ಮನಸ್ಸನ್ನ ಕಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡ, ಯಾಕಂತಂದ್ರೆ ಅಮೂಲ್ಯವಾಗಿರುವ ರತ್ನ ನಿನಗೋಸ್ಕರ ಕಾಯ್ಕೊಂಡಿದೆ, ಇನ್ನು ಮುಂದೆ ನಿನ್ನ ಜೀವನ ಒಳ್ಳೇದಾಗುತ್ತೆ ಅಂತ ಸತ್ಯಣ್ಣನಿಗೂ ಕೂಡ ಆಶೀರ್ವಾದ ಮಾಡಿಬಿಡ್ತಾರೆ. ಆಗ ಸಂಗೀತಮ್ಮ ಬಂದ್ಕೊಂಡು ನಮ್ಮ ಮನೆಯವರೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ತಾಯಿ ಅಂತ ಅವ್ರು ಕೇಳಿದ ತಕ್ಷಣ ಒಳ್ಳೇದಾಗ್ಲಿ ತಾಯಿ, ನೀನು ತುಂಬಾನೇ ಒಳ್ಳೆಯವಳು, ನೀನು ಯಾವ ಕಡೆ ಇರ್ತೀಯೋ ಆ ಕಡೆ ಎಲ್ಲ ಕಡೆನೂ ಕೂಡ ಒಳ್ಳೇದೇನೆ ಆಗುತ್ತೆ, ಹಾಗಾಗಿ ಒಳ್ಳೇದೇನೆ ಆಗಲಿ ಅಂತ ಅವ್ರಿಗೂ ಕೂಡ ಆಶೀರ್ವಾದ ಮಾಡಿದ ತಕ್ಷಣ ತಾಯಿ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, ಅದನ್ನ ನಿನ್ನ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಸಂಗೀತ ಹೇಳಿದ ತಕ್ಷಣ ಗೊತ್ತಾಯ್ತು ತಾಯಿ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಯ್ತು, ನೀನು ಏನೂ ಕೂಡ ಯೋಚನೆ ಮಾಡ್ಕೋಬೇಡ ತಾಯಿ, ಈ ವರ್ಷ ಮುಗಿಯೋದ್ರೊಳಗಡೆ ನಿಮ್ಮ ಮನೆಗೇನೆ ಮಗು ಬರ್ತೈತಿ, ನೀವು ತೊಟ್ಲು ಕಟ್ಟುವ ದಿನ ಹತ್ರದಲ್ಲೇ ಬಂದೈತಿ ಅಂತ ಜೋಗ್ತೇವ ಹೇಳಿದ ತಕ್ಷಣ ಆಗ ಮನೆಯವರೆಲ್ಲರೂ ಕೂಡ ತುಂಬಾನೇ ಖುಷಿ ಆಗ್ತಾರೆ. ಈ ಕಡೆ ಅಂಜು ಮಾತ್ರ ತುಂಬಾನೇ ಶಾಕ್ ಆಗ್ತಾಳೆ. ಇನ್ನ ಒಂದ್ ಕಡೆ ಅಜಿತ್ ಮತ್ತೆ ಭೂಮಿ ಮಾತ್ರ ತುಂಬಾನೇ ಗಾಬರಿ ಆಗ್ಬಿಟ್ಟು ಮುಖ ನೋಡ್ಕೊತಾ ಇರ್ತಾರೆ. ಆಗ ಅಜ್ಜಿ ಹೇಳ್ಬಿಡ್ತಾರೆ, ಸಂಗೀತ ಜೋಗ್ತೇವನಿಗೆ ಮಡ್ಲನ್ನ ತುಂಬಸಮ್ಮ ಅಂತ ಹೇಳಿದ ತಕ್ಷಣ ಆಗ ಸಂಗೀತ ಬಂದ್ಕೊಂಡು ಅದನ್ನ ಬಂದ್ಕೊಂಡು ಭೂಮಿ ಹತ್ರ ಬಂದ್ಕೊಂಡು ಭೂಮಿ ಜೋಗ್ತೇವನಿಗೆ ನಿನ್ ಕೈಯಾರನ್ನೇ ನೀನೇನೆ ಮಡ್ಲು ತುಂಬ ಶಾಸ್ತ್ರನ ಮಾಡ್ಬಿಡಮ್ಮ ಅಂತ ಹೇಳ್ಬಿಟ್ಟಿದ ತಕ್ಷಣ ಆಗ ಭೂಮಿ ಆ ಶಾಸ್ತ್ರನೆಲ್ಲ ಮಾಡ್ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.